ಹಾಯ್ ವೆಲ್ಕಮ್ ಬ್ಯಾಕ್. ಇದು ಈ ವಿಡಿಯೋದಲ್ಲಿ ಸ್ಪೆಷಲಿ ಒಂದು ಫ್ರೀಡಮ್ DNA ಸೆಲ್ಫ್ ಟೆಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ. ಇದು ನಿಮಗೆ ನೀವು ಒಂದು ತಗೊಳ್ಳೋಂಥ ಟೆಸ್ಟ್ ಆಕ್ಚುಲಿ. ಲೆಟ್ಸ್ ಮೀ ಜಸ್ಟ್ ಟೇಕ್ ಯು ಕಂಪ್ಲೀಟ್ಲಿ ನಿಮ್ಮ ಫ್ರೀಡಮ್ನ ಒಂದು ಡಯಾಗ್ನೋಸ್ ಮಾಡೋಂಥ ಪ್ರೋಸೆಸ್ ಆಕ್ಚುಲಿ. ಸೊ ಐ ವಾಂಟ್ ಟು ರಿಯಲಿ ಟೇಕ್ ಎ ಶೀಟ್ ರೈಟ್ ನೌ. ನಿಮ್ದು ಆಲ್ರೆಡಿ ನೋಟ್ ಬುಕ್ ಇತ್ತಲ್ಲ ತಗೊಳ್ಳಿ. ಓಕೆ, ಇಫ್ ನಾಟ್ ಪ್ಲೀಸ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಟೇಕ್ ದಟ್ ನೋಟ್ ಬುಕ್. ಡನ್. ಥ್ಯಾಂಕ್ ಯು ಸೋ ಮಚ್. ನಾವು ಲೈಕ್ ಈಗ ನನಗೆ ಐ ವಿಲ್ ಆಸ್ಕ್ ಯು ದ 5 ಕ್ವಶನ್ಸ್ ಆಕ್ಚುಲಿ. ಓಕೆ, ಆ ಕ್ವಶನ್ಗೆ ನೀವು ಯು ಕ್ಯಾನ್ ವೆರ್ ಎವರ್ ಯುವರ್ ಸ್ಟ್ಯಾಂಡಿಂಗ್ ಲೈಕ್ 1 to 5 ಮಾರ್ಕ್ಸ್ ಅನ್ಕೊಳ್ಳಿ. ಇಫ್ ಯು ರಿಯಲಿ ಫೀಲ್ ವೆರಿ ಲೋ ಅಂದ್ರೆ ಗಿವ್ ಇಟ್ 1. ಇಫ್ ಯು ರಿಯಲಿ ಫೀಲ್ ಹೈ ಅಂದ್ರೆ ಗಿವ್ ಇಟ್ 5 ಆಕ್ಚುಲಿ. ಆರ್ ಮಿಡ್ ಅಂದ್ರೆ 3. ಆ ಥರ ಒಂದು ಸ್ಕೋರಿಂಗ್ ಕೊಟ್ಕೊಂತ ಮಾರ್ಕ್ಸ್ ಕೊಟ್ಕೊಂತ ಹೋಗಿ. ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ ಲೈಕ್ ಐ ಹ್ಯಾವ್ ಕ್ವಶನ್ ನಂಬರ್ 1. ನಿಮಗೆ ನೀವು ಕೇಳ್ಕೋಬೇಕಾದ ಕ್ವಶನ್ ಆಗಿ, ಡು ಐ ರಿಯಲಿ ಬಿಲೀವ್ ಐ ಮಿಂಟ್ ಫಾರ್ ಸಮಥಿಂಗ್ ಬಿಗ್ಗರ್? ಅಂದ್ರೆ ನನಗೆ ನಿಜವಾಗ್ಲೂ ಅನಿಸ್ತಾ ಇದೆ ಲೈಫಲ್ಲಿ ಏನಾದರೂ ಇನ್ನೂ ಒಂದು ಹೆಚ್ಚಿನ ಸಾಧನೆ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆ ಅಂತಂದ್ರೆ ಜಸ್ಟ್ ಯು ಗಿವ್ 5 ಮಾರ್ಕ್ಸ್ ಆರ್ 4, 3. ವಾಟ್ ಈಸ್ ಯುವರ್ ಇಂಟೆನ್ಷನ್? ಎಷ್ಟುವರೆಗೆ ಯು ಗಿವ್ ಜಸ್ಟ್ ಮಾರ್ಕ್ಸ್ ವಾಟ್ ಎವರ್ ಯು ವಾಂಟ್. ಕ್ವಶನ್ ನಂಬರ್ 2, ಡು ಐ ರಿಯಲಿ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಮೈ ಗೋಲ್ಸ್? ನಾನೇನು ಕನ್ಸ್ಕೊಂಡಿದ್ದೀನಿ ಅದಕ್ಕೆ ನಾನು ಜವಾಬ್ದಾರಿ ತಗೊಂಡಿದ್ದೀನಿ ಇಲ್ಲೋ? ತಗೊಂಡಿದ್ರೆ ಸರಿ, ತಗೊಂಡಿಲ್ಲ ಅಂದ್ರೆ ಸರಿ. ಲೈಕ್ ವೇರ್ ಎವರ್ ಯು ಸ್ಟ್ಯಾಂಡ್ ಬಿಟ್ವೀನ್ 1 to 5 ಅಲ್ಲಿ 1 ಈಸ್ ಅ ಲೋಯೆಸ್ಟ್, 5 ಈಸ್ ಅ ಹೈಯೆಸ್ಟ್ ಆಕ್ಚುಲಿ. ಅದಕ್ಕೆ ಒಂದು ಮಾರ್ಕ್ಸ್ ಕೊಡಿ. ನಾ ಇಲ್ಲಿವರೆಗೆ ನನ್ನ ಡ್ರೀಮ್ಗೆ, ನನ್ನ ಗೋಲ್ಗೆ ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀನಿ ಇಲ್ಲೋ? ಕ್ವಶನ್ ನಂಬರ್ 3, ಆಮ್ ಐ ಓಪನ್ ಟು ಲರ್ನಿಂಗ್ ನ್ಯೂ ಸ್ಕಿಲ್ಸ್? ನನ್ನ ಕನಸುಗಳನ್ನು ನನಸು ಮಾಡಲಿಕ್ಕೆ ನಾನು ಅದಕ್ಕೆ ಬೇಕಾದ ಒಂದು ನ್ಯೂ ಸ್ಕಿಲ್ಸ್ ಏನಿದೆ ಅದನ್ನ ಕಲಿತಾ ಇದ್ದೀನೋ ಇಲ್ಲೋ, ಇಲ್ಲಿ ಕಲಿಲಿಕ್ಕೆ ರೆಡಿ ಇದೀನೋ ಇಲ್ವೋ? ಯು ಗಿವ್ ಜಸ್ಟ್ 1 to 5 ಮಾರ್ಕ್ಸ್ ಅಲ್ಲಿ ಕೊಡಿ. ಕ್ವಶನ್ ನಂಬರ್ 4, ಡು ಐ ಹ್ಯಾವ್ 2 hours a day ಟು ಇನ್ವೆಸ್ಟ್ ಇನ್ ಮೈ ಸೆಲ್ಫ್? ಆಕ್ಚುಲಿ ನನ್ನನ್ನು ನಾನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನನ್ನ ಹತ್ರ ಒಂದು ದಿನಾಲು 2 ಗಂಟೆ ಸಮಯ ನಾನು ತೆಗಿಬೋದೋ ಇಲ್ವೋ? ನಿಮ್ಮ ಹತ್ರ ಇದೆ ಅನ್ಕೊಳ್ಳಿ, ದೆನ್ ಯು ಗಿವ್ 5 ಮಾರ್ಕ್ಸ್. ಇಲ್ಲ ಅನ್ಕೊಳ್ಳಿ, ದೆನ್ 1. Okay, or maybe if you're not sure andre just put it a 3 or 4 whatever you want to do. Question number 5, am I willing to start small but I am thinking big? ನಾನು ತುಂಬಾ ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಅಸ್ಯೂಮ್ ದಟ್ ಅರೌಂಡ್ ಇಫ್ ಐ ಶೋ ಇನ್ ಅಪರ್ಚುನಿಟಿ ಅರೌಂಡ್ 10,000 ರೂಪಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಸರ್, ಒಂದು 20,000 ರೂಪಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಐ ವಾಂಟ್ ರಿಯಲಿ ಮೇಕ್ ಟುಮಾರೋ ಇಟ್ಸ್ ಕರೋಡ್ ಗಟ್ಟೆ ಬಿಸ್ನೆಸ್ ಬಿಲ್ಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಕಡಿಮೆಯಲ್ಲಿ ಸ್ಟಾರ್ಟ್ ಮಾಡಿ ಹೆಚ್ಚಿನದಾಗಿ ಬೆಳಲಿಕ್ಕೆ ಇಷ್ಟಪಡ್ತೀನಿ ಅನ್ನೋ ಒಂದು ಆ ಥಿಂಕಿಂಗ್ ಪ್ರೋಸೆಸ್ ನಿಮ್ಮಲ್ಲಿ ಇದೇನೋ ಇಲ್ಲೋ? ಇದೆ ಅಂದ್ರೆ ಯು ಗಿವ್ ಗುಡ್ ಮಾರ್ಕ್ಸ್, ಇಲ್ಲ ಅಂದ್ರೆ ಯು ಜಸ್ಟ್ ಕೀಪ್ ಇಟ್ ಲೋ. ಔಟ್ ಆಫ್ ಆಲ್ ದಿಸ್ 5 ಕ್ವಶನ್ಸ್, ಓಕೆ, 1 to 5 ಅಲ್ಲಿ ನೀವು ಸ್ಕೋರಿಂಗ್ ಕೊಟ್ಟಿದ್ರೆ ಯು ಜಸ್ಟ್ ಕ್ಯಾಲ್ಕುಲೇಟ್ ರೈಟ್ ನಾವು. ಕ್ವಶನ್ ನಂಬರ್ 1ಗೆ ಎಷ್ಟು ಮಾರ್ಕ್ಸ್, 2, 3, 4, 5 ಆಲ್ 5 ಕ್ವಶನ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ? ಇಫ್ ರಿಯಲಿ ಸ್ಕೋರಿಂಗ್ ಇಯರ್ ಮೋರ್ ದೆನ್ 12 ಅಂದ್ರೆ ಡೆಫಿನೆಟ್ಲಿ ಐ ವಾಂಟ್ ರಿಯಲಿ ಕಂಗ್ರಾಚ್ಯುಲೇಟ್, ಬಿಕಾಸ್ ಔಟ್ ಆಫ್ 25 ಇಟ್ಸ್ 12 ಸ್ಕೋರ್ ಮಾಡಿದ್ದೇನೆ. ಯು ಆರ್ ರಿಯಲಿ ದ ಫ್ರೀಡಮ್ ರೆಡಿ ರೈಟ್ ನೌ ಅಂಡ್ ಐ ವಾಂಟ್ ಟು ರಿಯಲಿ ಕಂಗ್ರಾಚ್ಯುಲೇಟ್ ಅಂಡ್ ಹ್ಯಾಟ್ಸ್ ಅಪ್. Just thanks for your honest also. Just put there in the comment section, I'm freedom ready, so that I can understand you've been scored more than 12. And if not, suppose less than 12 is ankoli, don't worry. If it's less than below andre, don't worry. You just need a right mindset and a right model and a right mentorship. That's what actually I'm going to talk about in the next video. I have a concept called the freedom formula to achieve your ಫಾಸ್ಟ್ ಟ್ರ್ಯಾಕಲ್ಲಿ ನಿಮ್ಮದು ಒಂದು ಪ್ರೊಡಕ್ಟಿವ್ ಇನ್ಕಮ್ನ ನೀವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಇದೆ. ಬಟ್ ವಾಟ್ ಈಸ್ ದಟ್ ಫ್ರೀಡಮ್ ಫಾರ್ಮುಲಾ? ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಯು ರೈಟ್ ನೌ. ಥ್ಯಾಂಕ್ ಯು ಸೋ ಮಚ್.